ಮಧ್ಯರಾತ್ರಿ 12 ಗಂಟೆಗೆ ನೀವೊಬ್ಬರೇ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀರಾ ಅನ್ಕೊಳ್ಳಿ. ಸ್ಟ್ರೀಟ್ ಲೈಟ್ ಎಲ್ಲ ಫ್ಲಿಕ್ಕರ್ ಆಗ್ತಾ ಇರತ್ತೆ, ಮತ್ತೆ ರೋಡಲ್ಲಿ ಯಾರೂ ಇರಲ್ಲ. ಏನೋ ಒಂಥರ ಸರಿ ಅನ್ಸಲ್ಲ. ಸಡನ್ ಆಗಿ ನಿಮ್ಗೆ ನಿಮ್ ಕಣ್ ಮುಂದೆ ಒಂದು ಹುಡುಗಿ ಬಂದ್ಬಿಟ್ಟು ನಾನ್ ನೋಡಕ್ ಚೆನ್ನಾಗಿದ್ದೀನಾ ಅಂತ ಕೇಳಿದ್ರೆ ನೀವೇನು ಉತ್ತರ ಕೊಡ್ತೀರಾ? ಆ ಪ್ರಶ್ನೆ ತುಂಬಾ ಸಿಂಪಲ್ ಅನ್ಸ್ಬೋದು. ನೀವು ಕೊಡೋ ಉತ್ತರ ತಪ್ಪಾಗಿದ್ರೆ ನಿಮ್ ಜೀವ ಅಲ್ಲೇ ಮುಗಿಬೋದು. ಅವಳ ಹೆಸರೇ ಕುಚಿಸಾಕೆ ಓನಾ. 1970s ಜಪಾನಲ್ಲಿ ಒಂದು ರೂಮರ್ ನಡೀತಾ ಇತ್ತು. ಅದೇ ಏನಂದ್ರೆ, ಒಂದು ಹುಡುಗಿ 20s ಅಲ್ಲಿರೋವಳು ಮಾಸ್ಕ್ ಹಾಕೊಂಡು ಮಿಡ್ ನೈಟ್ ಅಲ್ಲಿ ತಿರುಗ್ತಾ ಇದ್ದಾಳೆ ಅಂತ. ಅವಳು ಜಾಸ್ತಿ ಈ ಸ್ಕೂಲ್ಗಳು ಇರೋ ಕಡೆನೆ ಓಡಾಡ್ತಾ ಇದ್ದು, ಯಾಕಂದ್ರೆ ಅಲ್ಲಿ ಟ್ಯೂಷನ್ ಮುಗಿಸ್ಕೊಂಡು 7:30-8 ಗಂಟೆಗೆ ಯಾವಾಗ ಮಕ್ಕಳು ಆಚೆ ಬರ್ತಾರೋ ಅಂತವ್ರನ್ನ ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ಲು. ಅವಳು ಬಂದ್ಬಿಟ್ಟು ಅವ್ರ ಮುಂದೆ ನಿಂತ್ಕೊಂಡು ಕೇಳೋದು ಒಂದೇ ಪ್ರಶ್ನೆ, ನಾನು ನೋಡಕ್ ಚೆನ್ನಾಗಿದ್ದೀನಾ ಅಂತ. ಎಸ್ ಅಂತ ಹೇಳಿದ್ರೆ ಅವಳ ಮಾಸ್ಕ್ನ ಅವಳ ಮುಖ ಈ ಕಡೆಯಿಂದ ಈ ಕಡೆವರೆಗೂ ಫುಲ್ ಕಟ್ ಆಗಿರೋ ಮುಖ, ಬಾಯಿ ಇಲ್ಲೇನು ಇರಲ್ಲ. ಆ ಮುಖ ನೋಡಿದ ತಕ್ಷಣ ಅಲ್ಲೇ ನೀವು ಅನ್ಕಾನ್ಶಿಯಸ್ ಆಗಿ ಎಷ್ಟೊಂದ್ ಜನ ಸತ್ತೋಗೂ ಬಿಡ್ತಾರೆ. ನೋ ಅಂದ್ರೆ ನಿಮ್ನ ಅಲ್ಲೇ ಸಾಯಿಸ್ಬಿಡ್ತಾರೆ. ಸೊ ನಿಮ್ ಆನ್ಸರ್ ಏನೇ ಇದ್ರು ಯುವರ್ ಲೈಫ್ ಇಸ್ ಇನ್ ಡೇಂಜರ್. ಸಿಚುವೇಶನ್ ಈ ತರ ಎಷ್ಟು ಸೀರಿಯಸ್ ಆಯ್ತು ಅಂದ್ರೆ, ಜಪಾನ್ ಅಲ್ಲಿ ಒಂಥರ ಕರ್ಫ್ಯೂನೇ ಆಯ್ತು. 6 o'clock 7 o'clock ಮೇಲೆ ಯಾರು ಆಚೆನೆ ಬರ್ತಾ ಇರ್ಲಿಲ್ಲ. ಜಪಾನ್ ಅನ್ಕೊಂಡಿದ್ರಿ, ಈ ಕೊರಿಯಾ ಅಲ್ಲಿ, ಚೈನಾ ಅಲ್ಲಿ ಕೂಡ ಇದೊಂದ್ ಸ್ವಲ್ಪ ಸ್ಪ್ರೆಡ್ ಆಗಕ್ ಸ್ಟಾರ್ಟ್ ಆಯ್ತು. ಎಲ್ಲಾ ಕಡೆ ಅದು ಸ್ಪ್ರೆಡ್ ಆದಾಗ ಕುಚಿಸಾಕೆ ಅವನ ಜಸ್ಟ್ ಒಂದ್ ಅರ್ಬನ್ ಲೆಜೆಂಡ್ ಆಗಿರ್ಲಿಲ್ಲ. ಇಟ್ ವಾಸ್ ಆಕ್ಚುಲಿ ಅ ರಿಯಲ್ ಥಿಂಗ್ ಗೋಯಿಂಗ್ ಆನ್ ಇನ್ ದ 1970s. ಅವಾಗ ಏನಾಯ್ತು, ಸ್ಕೂಲ್ಗಳು ಬೇಗ ಮುಚ್ತಾ ಇತ್ತು, ಜನರು ಓಡಾಡೋದ್ ಕಮ್ಮಿ ಆಯ್ತು, ಪೊಲೀಸ್ ಅಂತೂ ಪೆಟ್ರೋಲಿಂಗ್ ಎಲ್ಲ ಜಾಸ್ತಿ ಮಾಡಿದ್ರು. ಒಂಥರ ಲೆಜೆಂಡ್ ರಿಯಲ್ ಸ್ಟಾರ್ಟ್ ಆಗ್ಬಿಡ್ತು ಜನರ ಮಧ್ಯದಲ್ಲಿ. ಆದ್ರೆ ಈ ಕತೆಗೆ ಒಂದು ಪಾಸ್ಟ್ ಇದೆ. ಕುಚಿಸಾಕೆ ಅವನ ಅವಳ ಪಾಸ್ಟ್ ಲೈಫ್ ಅಲ್ಲಿ ತುಂಬಾ ಸುಂದರವಾಗಿ, ತುಂಬಾ ಈ ಜಪಾನೀಸ್ ಕಲ್ಚರ್ ಫಾಲೋ ಮಾಡೋ ಒಂದು ಸುಂದರವಾಗಿರೋ ವುಮೆನ್. ಏನಾಯ್ತು ಅಂದ್ರೆ, ಅವ್ರ ಗಂಡ ಬಂದ್ಬಿಟ್ಟು ಹಿ ವಾಸ್ ಅ ವಾರಿಯರ್, ಲೈಕ್ ಸಮುರಾಯ್. ಜಪಾನೀಸ್ ಇದರಲ್ಲಿ ಸಮುರಾಯ್ ಅಂತಾರೆ. ಏನಾಯ್ತು, ಸಮುರಾಯ್ ಕೆಲ್ಸ ಬಂದ್ಬಿಟ್ಟು ಅವ್ರು ಜಾಸ್ತಿ ಮನೇಲಿ ಇರಲ್ಲ. ಸೊ ಹೆಂಡತಿ ತುಂಬಾ ಬ್ಯೂಟಿಫುಲ್ ಕಾರಣಕ್ಕೆ ಗಂಡನ್ಗೆ ಸ್ವಲ್ಪ ಇನ್ಸೆಕ್ಯೂರಿಟೀಸ್ ಮತ್ತೆ ಜೆಲಸಿ ಆಗೋ ತರ ಸ್ಟಾರ್ಟ್ ಆಗಿತ್ತು. ಸೊ ಒಂದ್ ದಿವಸ ಡೌಟ್ ಬಂದು ಮನೆಗೆ ಬಂದಾಗ ಕುಚಿಸಾಕೆ ಅವನಿಗೆ ವಾಸ್ ಹ್ಯಾವಿಂಗ್ ಅನ್ ಅಫೇರ್ ಅನ್ಕೊಂಡು ಅವಳನ್ನ ಈ ಕಡೆಯಿಂದ ಈ ಕಡೆ ಅವನ್ ಸ್ವರ್ಡ್ ಅಲ್ಲಿ ಕತ್ತರಿಸ್ಬಿಡ್ತಾನೆ. ಕತ್ತರಿಸಿದಾಗ ಅವ್ನು ಹೇಳೋದು ಒಂದೇ, ಇವಾಗ ನಿನ್ ಮುಖ ಯಾರು ನೋಡ್ತಾರೆ, ನೀನ್ ಅಷ್ಟು ಸುಂದರವಾಗಿದ್ಯಾ ಅಂತ ಕೇಳ್ಕೋಗು ಅಂತ. ಅವಳು ಆ ಬ್ಲಡ್ ಲಾಸ್ ಅಷ್ಟು ಇದಾಗಿದ್ದಲ್ಲೇ ಅವಳು ಪ್ರಾಣನ್ ಬಿಡ್ತಾಳೆ. ಆದ್ರೆ ಅವಳ ಕತೆ ಅಲ್ಲಿ ಮುಗಿಯಲ್ಲ. ಅವಳ ಕೋಪ, ಅವಳ ದೇಶ ಇವೆಲ್ಲ ಸೇರಿದ್ದು ಅವಳೊಂದು ಸ್ಪಿರಿಟ್ ಅಂತ ಆಗ್ತಾಳೆ. 1970s ಅಲ್ಲಿ ಅವಳ ಡೇಂಜರ್ ಕ್ರಿಯೇಟ್ ಮಾಡಿದ್ದು ಜನಕ್ಕೆ ತುಂಬಾನೇ ತೊಂದರೆ ಕೊಟ್ಟಿತ್ತು. ಈಗ ಅವಳು ಮಾಸ್ಕ್ ಹಾಕೊಂಡು ರಾತ್ರಿ ಎಲ್ಲ ಸುತ್ತಾಡ್ತಾಳೆ. ಯಾರು ಎಸ್ ಅಂತಾರೆ ಅವಳು ಮಾಸ್ಕ್ನ ಬಿಚ್ಚಿ ಅವಳ ಮಗ ತೋರಿಸಿ ಸಾಯಿಸ್ತಾಳೆ. ನೋ ಅಂದ್ರೆ ಕೋಪ ಬರ್ಕೊಂಡು ಸಾಯಿಸ್ತಾರಲ್ಲ. ಸೊ ಇನ್ನು ಕುಚಿಸಾಕೆ ಅವನ ಬಂದ್ಬಿಟ್ಟು ನಿಮ್ ಪ್ರಕಾರ ಇಸ್ ಜಸ್ಟ್ ಅರ್ಬನ್ ಲೆಜೆಂಡಾ, ಅಥವಾ ಇದು ಜಪಾನಲ್ಲಿ ನಿಜವಾಗ್ಲೂ ನಡೆದಿರೋ ಒಂದು ಗೋಸ್ಟಿ ಎಕ್ಸ್ಪೀರಿಯನ್ಸಾ? ನಿಮ್ಗೆ ಇದೇ ತರ ಯಾವ್ದಾದ್ರು ಅರ್ಬನ್ ಲೆಜೆಂಡ್ಸ್, ನಿಮ್ಗೆ ಯಾರಾದ್ರೂ ಚೆನ್ನಾಗಿರೋ ಸ್ಟೋರೀಸ್ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ನಾವು ಅದನ್ನ ರಿಸರ್ಚ್ ಮಾಡಿ ಸ್ಟೋರೀಸ್ ಮಾಡ್ತೀವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.